ಬಿಜೆಪಿಯಲ್ಲಿ ಹೆಚ್ಚಾಯಿತು ಬಣ ಬಡಿದಾಟ. ಮೈತ್ರಿಯ ಮೇಲೂ ಕೂಡ ಬಣ ಬಡಿದಾಟದ ಎಫೆಕ್ಟ್ ಕಾಣಿಸ್ತಾ ಇದೆ. ಮೈತ್ರಿ ಗೊಂದಲ ನಿವಾರಣೆಗೆ ಸಮನ್ವಯ ಸಮಿತಿ ರಚಿಸಿ ಬಿಜೆಪಿ ಹೈಕಮಾಂಡ್ಗೆ ಎಚ್ಡಿಕೆ ಮತ್ತೆ ಬೇಡಿಕೆ ಇಟ್ಟಿದ್ದಾರಂತೆ. ಸಮನ್ವಯ ಸಮಿತಿಯನ್ನು ರಚಿಸಿ ಅಂತ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಮಿತಿ ರಚನೆಗೆ ವಿಳಂಬ ಆಗ್ತಾ ಇದೆ. ಹೀಗಾಗಿ ಎರಡು ಪಕ್ಷಗಳ ನಡುವೆ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆ. ಮುಂಬರುವ ಚುನಾವಣೆಯ ಟಿಕೆಟ್ ಹಂಚಿಕೆಗೂ ಇದು ಪರಿಣಾಮವನ್ನು ಬೀರಬಹುದು. ಗೊಂದಲ ನಿವಾರಣೆಗೆ ಸಮನ್ವಯ ಸಮಿತಿ ಬೇಕೇ ಬೇಕು ಅಂತ ಜೆಡಿಎಸ್ ಕೇಳ್ತಾ ಇದೆ. ಆದರೆ ಸದ್ಯಕ್ಕೆ ಸಮನ್ವಯ ಸಮಿತಿ ಬೇಡ ಅಂತ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆಯಂತೆ. ಕಾರಣ ಗೊತ್ತಿಲ್ಲ. ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಪದೇ ಪ್ರೂವ್ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರನ್ನ ನೇಮಿಸುವವರೆಗೂ ಸಮಿತಿ ರಚನೆ ಬೇಡ ಅಂತಿದಾರಂತೆ. ಏನೇ ಇದ್ರೂ ನಾವೇ ಮಾತಾಡೋಣ ಅಂತ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇದೆ. ಸೊ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸಮನ್ವಯ ಸಮಿತಿ ಯಾಕೆ ಬೇಕು ಅಂತ ಹೇಳಿದ್ರೆ ಅದಿಲ್ಲ ಅಂದ್ರೆ ನೋಡಿ ಹಿಂಗಾಗುತ್ತೆ. ತುಮಕೂರಿನಲ್ಲಿ ಏನಾಯ್ತು, ಸುರೇಶ್ ಗೌಡ ವರ್ಸಸ್ ಸೋಮಣ್ಣ ಅಂಡ್ ಹಲವು ಕಡೆ ರೀತಿಯ ಈಗ ಆಮೇಲೆ ಮೊನ್ನೆ ಯಶವಂತಪುರದ ಮುಂದಿನ ಬಿಜೆಪಿ ಅಭ್ಯರ್ಥಿ ಯಾರು ಅಂತಲೂ ಕೂಡ ಯಡಿಯೂರಪ್ಪ ಅವರು ಘೋಷಣೆ ಮಾಡೇ ಬಿಟ್ರು. ಇವೆಲ್ಲವೂ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ, ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಪದೇ ಇದನ್ನು ಮುಂದಿಡ್ತಾ ಇದ್ದಾರೆ. ಸಮನ್ವಯ ಸಮಿತಿ ಬೇಕು ಸರ್ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಇವರು ಮೈತ್ರಿಯಾಗಿ ಎಷ್ಟು ವರ್ಷ ಆಯಿತು, ಇಲ್ಲಿ ತನಕವೂ ಕೂಡ ಒಂದು ಸಮನ್ವಯ ಸಮಿತಿ ಯಾಕೆ ರಚನೆ ಮಾಡೋಕ್ಕಾಗ್ತಾ ಇಲ್ಲ? ಪರಿಣಾಮ ಇಂತಹ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಏನು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಂದು ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆ ಎದುರಿಸಿತ್ತು. ಅದರ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಗೆಲುವು ಕೂಡ ಸಾಧಿಸಿತ್ತು. ಇದಾದ ಬೆನ್ನಲ್ಲಿ ಜೆಡಿಎಸ್ ನಾಯಕರು ಮತ್ತೆ ಬಿಜೆಪಿ ನಾಯಕರ ನಡುವೆ ಯಾವ ರೀತಿ ಹೋರಾಟಗಳಾಗಬೇಕು, ಅದರ ಜೊತೆಗೆ ಹೊಂದಾಣಿಕೆಯ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇತ್ತು. ಇದರ ನಡುವೆ ವಿಧಾನಸಭಾ ಅಧಿವೇಶನಗಳಾಗಿರ್ಬೋದು, ಅದರ ಜೊತೆಗೆ ಸರ್ಕಾರದ ವಿರುದ್ಧದ ಹೋರಾಟಗಳಲ್ಲೂ ಕೂಡ ಸಾಕಷ್ಟು ಹೊಂದಾಣಿಕೆಯ ಕೊರತೆ ಸಾಕಷ್ಟು ಬಾರಿ ಕಾಣ್ಬರ್ತಿತ್ತು. ಆದರೆ ಬಿಜೆಪಿಯ ನಾಯಕರು ಕೆಲವಷ್ಟು ಸಲ ಜೆಡಿಎಸ್ ನಾಯಕರನ್ನ ಹೊರಗಿಟ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಈ ಒಂದು ಹೋರಾಟಗಳಲ್ಲಿ ಜೆಡಿಎಸ್ ಕೂಡ ಅಷ್ಟು ಸಕ್ರಿಯವಾಗಿ ಪಾಲ್ಗೊಳ್ತಿರ್ಲಿಲ್ಲ. ಆದ್ರೆ ಇದೀಗ ಸಮಸ್ಯೆ ಆಗಿರುವಂತದ್ದು ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಆಗ್ತಾ ಇದೆ. ಮೊನ್ನೆಯಷ್ಟೇ BSY ಅವರು ರುದ್ರೇಶ್ ಅವರ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಕೃಷ್ಣ ನಾಯಕ್ ಅವರ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಯಶವಂತಪುರ ಕ್ಷೇತ್ರ HD ಕೋಟೆ ಈಗಾಗಲೇ ಟಿಕೆಟ್ ಘೋಷಣೆಯನ್ನ ಮಾಡಿರೋದ್ರಿಂದ ಸಾಕಷ್ಟು ಅಸಮಾಧಾನ, ಆಕ್ರೋಶಗಳು ಹೊರ ಆಗ್ತಿರುವಂತದ್ದು. ಜೆಡಿಎಸ್ ನಿಂದಲೂ ಕೂಡ ಆಕ್ರೋಶ ಹೊರ ಆಗ್ತಿದೆ, ಇತ್ತ ಬಿಜೆಪಿದಲ್ಲೂ ಕೂಡ ಆಕ್ರೋಶ ಹೊರ ಆಗ್ತಿರುವಂತದ್ದು. ಹೀಗಾಗಿ ಇಬ್ಬರ ನಡುವೆ ಸಮನ್ವಯದ ಕೊರತೆ ಕಾಡ್ತಿದೆ. ಈ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಗೆ ನಾವು ಯಾವ ರೀತಿ ತಯಾರಿ ಆಗಬೇಕು, ಅದರ ಜೊತೆಗೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಯಾವ ರೀತಿ ಮಾಡಬೇಕು, ಸಂಘಟಿತವಾಗಿ ಹೋರಾಟವನ್ನ ಮಾಡೋದಾದ್ರೆ ಸಮನ್ವಯತೆ ಸಮಿತಿ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ನಾಯಕರ ಮುಂದೆ ಈಗ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಆ ಒಂದು ಬೇಡಿಕೆಗೆ ಕೇಂದ್ರದ ನಾಯಕರು ಕೂಡ ಸದ್ಯಕ್ಕೆ ಬೇಡ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ? ಸದ್ಯಕ್ಕೆ ಬೇಡ ಅಂದ್ರೆ ಏನ್ ಅರ್ಥ ದುರ್ಗೇಶ್? ವಿದ್ಯಾ, ರಾಜ್ಯದಲ್ಲಿ ಆಗ್ತಿರುವಂತಹ ಬಣ ಬಡಿದಾಟ, ಇಲ್ಲಿರುವಂತಹ ಮೂರು ಗುಂಪುಗಳ ಒಂದು ಕಿತ್ತಾಟ ಇದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸಾಕಷ್ಟು ಬಾರಿ ಕೇಂದ್ರದ ನಾಯಕರ ಗಮನಕ್ಕೂ ತಂದಿದ್ದಾರೆ. ಅಲ್ಲದೆ ಇಲ್ಲಿಯ ಒಂದು ಕೆಲವೊಂದಿಷ್ಟು ನಾಯಕರು ಕೂಡ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಬದಲಾವಣೆಯೂ ಕೂಡ ಪ್ರತ್ಯೇಕವಾದ ತಂಡ ಹೋರಾಟವನ್ನ ಮಾಡ್ತಿದೆ. ಅದರ ಜೊತೆಗೆ ತಟಸ್ಥತನ ಕೂಡ ವರ್ಕೌಟ್ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಅವಧಿ ಮುಗಿದಿರುವಂತದ್ದು. ಹೊಸ ನಾಯಕರು ಬರ್ತಾರ ಅಥವಾ ಮರು ಆಯ್ಕೆ ವಿಜೇಂದ್ರ ಅವರದ್ದೇ ಆಗತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಕಾಯ್ದು ನೋಡುವ ತಂತ್ರಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಬಳಿಕ ಸಮನ್ವಯ ಸಮಿತಿಯನ್ನ ಮಾಡೋಣ. ಮುಂಬರುವ 28ರ ಚುನಾವಣೆಗೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಅದನ್ನ ಕಾಯ್ದು ನೋಡ್ಕೊಂಡು ಒಂದು ಸಮನ್ವಿತ ಸಮಿತಿಯನ್ನ ಮಾಡೋಣ. ಸದ್ಯಕ್ಕೆ ಏನೇ ವಿಚಾರಗಳಿದ್ರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪಕ್ಷದ ಮೂಲಕ ಸಂಘಟನೆಯ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ತಮ್ಮ ಒಂದು ಬಲ ಇದೆಯಲ್ಲ ಅದನ್ನ ಹೆಚ್ಚಿಗೆ ಮಾಡಿಕೊಂಡು ಬಿಜೆಪಿಯ ನಾಯಕರನ್ನ ಕಡೆಗಣಿಸುವ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಇದು ಉಪಚುನಾವಣೆಯಲ್ಲೂ ಕೂಡ ವರ್ಕೌಟ್ ಆಗಿರುವಂತದ್ದು. ಉಪಚುನಾವಣೆಗೆ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಟಿಕೆಟ್ ಗಳನ್ನ ಘೋಷಣೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಈ ಹಿಂದೆ ಬಿಜೆಪಿ ನಾಯಕರು ಸ್ವತಃ ಆರೋಪ ಮಾಡಿರುವಂತದ್ದು. ಹೀಗಾಗಿ ಬಿಜೆಪಿಯಲ್ಲಿರುವ ಬಣ ಬಡಿದಾಟದ ಎಫೆಕ್ಟ್ ಹೈಕಮಾಂಡ್ ನಾಯಕರ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಮೈತ್ರಿಯ ಮೂಲಕ ಮೇಲೆ ಕೂಡ ಎಫೆಕ್ಟ್ ಆಗ್ತಿರುವಂತದ್ದು ವಿದ್ಯಾ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ದಿನ ಕಾಯ್ದು ನೋಡೋಣ, ಸಮನ್ವಯ ಸಮಿತಿಯನ್ನ ಸದ್ಯಕ್ಕೆ ಮಾಡಿಕೊಂಡ್ರೆ ಮುಂಬರುವ ಚುನಾವಣೆಗಳಿಗೆ ಯಾವ ರೀತಿಯಾಗಿ ಸಂಘಟಿತವಾಗಿ ಹೋರಾಟವನ್ನು ಮಾಡಬೇಕು, ಅದರ ಜೊತೆಗೆ ಪಕ್ಷವನ್ನ ಯಾವ ರೀತಿ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.